ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಭಕ್ತಿವಂತರು ಕೊನೆಯದಾಗಿ ಈ ಉಡಿಯನ್ನು ಯಾಕೆ ತುಂಬುತ್ತಾರೆ, ಇದು ಒಂದು ಲಾಸ್ಟ್. ಯಾಕೆ ತುಂಬುತ್ತಾರೆ ಉಡಿ ಅಂದರೆ, ಒಂದನೇದ್ದು ಅಡಿಕೆ, ಎರಡನೆಯದ್ದು ಬಾಳೆಹಣ್ಣು, ಮೂರನೇದ್ದು ಅಕ್ಷತೆ, ನಾಲ್ಕನೇದ್ದು ಅರಿಶಿನ, ಉತ್ತತ್ತಿ, ತೆಂಗು, ಎಲೆ. ಇವನ್ನೆಲ್ಲ ಯಾಕೆ ತುಂಬುತ್ತಾರೆ? ಅಡಿಕೆಯನ್ನು ಯಾಕೆ ತುಂಬುತ್ತಾರೆ? ಪ್ರತಿಯೊಂದು ಪೂಜೆಗೆ ಅಡಿಕೆ, ಬೆಟ್ಟದ ಅಡಿಕೆ ಅಂತ ಪೂಜೆಗೆ ಇಡ್ತಾರೆ. ಆ ಬೆಟ್ಟದ ಅಡಿಕೆ ಅಂತ ಪೂಜೆಗಿಟ್ಟಾಗ ಇಟ್ಟುಗಾದ್ ನಡೆದ್ರೆ ಮುಗಿಸ್ರಿ ಅಂತ ಅರ್ಥವು. ಇವು ಸಿಗ್ನಲ್ ಇರ್ತಾವೆ ನಮ್ಮ ಒಂದಿಟ್ಟು ಕೈ ಸೊನ್ನೆ ಬಾಯಿ ಸೊನ್ನೆ ಕಣ್ಸೊನ್ನೆ ಅಂತ ಇರ್ತಾವಲ್ಲ, ಹಂಗೆ ಸೊನ್ನೆಗಳು ಇವೆಲ್ಲ ನಮಗೆ. ಮುಗಿಸ್ತೀನಿ. ಮತ್ತು ಈಗ ಉಡಿ ತುಂಬೋದು ಹೇಳಕ್ಕೆ ಬಂದೀವಂದ್ರೆ ಇದನ್ನೇ ಹೇಳ್ಬೇಕಲ್ಲ ಮೇನಿಗೆ. ಕೊನೆಯದಾಗಿ ಹೇಳಿ ಬಿಡ್ತೀನಿ. ಅಡಿಕೆಯನ್ನು ಲಕ್ಷ ಕೊಟ್ಟು ಕೇಳ್ರಿ ತಾಯಂದಿರೆ, ಅಡಿಕೆನೇ ಯಾಕೆ ತುಂಬಬೇಕು? ಬೆಟ್ಟದ ಅಡಿಕೆ ಅಂತ ಪೂಜೆಗೆ ಇಡ್ತಾರೆ. ಪ್ರತಿಯೊಂದಕ್ಕೂ ಕೂಡ ಗಣಪತಿ ಅಂತ ಪೂಜೆಗೆ ಇಡ್ತಾರೆ. ನಿಮಗೆಲ್ಲ ಗಾದಿ ಮಾತು ಗೊತ್ತದ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು, ಹುಟ್ಟಿದ ಮನೆಗೆ ತವರ ಮನೆಗೂ ಕೊಟ್ಟ ಮನೆಗೆ ಹೆಸರನ್ನು ತೊಗೊಂಡು ಬಾ ಅಂತ ತಿಳ್ಕೊಂಡು ಇಲ್ಲಿ ಅಡಿಕೆಯನ್ನು ತುಂಬ್ತಾರೆ. ಯಾಕ್ರಿ ಹಿಂಗ್ಯಾಕೆ ಮಾಡಿದ್ರಿ? ಇನ್ನು ಎರಡನೆಯದ್ದು ಅಕ್ಷತೆ. ಹಲೋ 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 ಹಲೋ. ಭತ್ತದ ಸಮೇತ ಉಡಿ ತುಂಬಿದರೆ ಬರ್ತಿತ್ತಿಲ್ಲೋ? ಯಾಕೆ ಅಕ್ಷತೆನೇ ಉಡಿ ತುಂಬಬೇಕು ಅಂದರೆ ಅದಕ್ಕೆ ಮೋಕ್ಷ ಆಗ್ಯದ. ಆ ಭತ್ತವನ್ನು ಅಕ್ಕಿ ಮಿಲ್ಲಿಗೆ ಕಳಿಸಿ ಪಾಲಿಸಾಗಿ ಬಂದಾಗ ಅದೇ ಅಕ್ಕಿಯನ್ನು ಬಿತ್ತಿದರೆ ಅದು ಬೆಳೆ ಬರೋದಿಲ್ಲ. ಅದಕ್ಕೆ ನೀನು ಕೂಡ ಮನುಷ್ಯಳಾಗಿ ಹುಟ್ಟಿದ ಮೇಲೆ ಕೊನೆಯ ಜನ್ಮ ಮನುಷ್ಯ ಜನ್ಮದ, ನೀನು ಮೋಕ್ಷವನ್ನು ಪಡ್ಕೋ ಅಂತ ತಿಳ್ಕೊಂಡು ಅಕ್ಷತೆಯನ್ನು ತುಂಬುತ್ತಾರೆ. ಇನ್ನು ಮೂರನೇದ್ದು ಬಾಳೆಹಣ್ಣು. ಬಾಳೆಹಣ್ಣು ಯಾಕೆ ತುಂಬುತ್ತಾರೆ? ಮಕ್ಕಳ ಸಂಕೇತ. ಅಷ್ಟೇ ಅಲ್ಲ, ಹಿಂಗೆ ಗೋಣ್ ಹಾಕೋದು ಕೂತ್ರೆ ನಾ ಏನು ಹೇಳಿ? ಯಾರಿಂದ? ಗಂಡನಿಂದ ಹೌದಿಲ್ಲ? 5 ಮುತ್ತು ಯಾರಿಂದ ಬಂದಾವು? ಗಂಡನಿಂದ ಹೌದಲ್ಲ? ಮತ್ತು ಗಂಡನಿಂದ ಬಂದಾವು ಉಡಿ ತುಂಬ್ಕೊಂಡಿರಿ. ಅಪ್ಪವರು ಕೇಳಿಲ್ಲ, ನಾರ ಕೇಳಬೇಕಲ್ಲ, ಗಂಡನ ಹೆಸರು ಹೇಳಿಲ್ಲ ನೀವು. ನಾನು ನೋಡಿದೆ ಅಪ್ಪವ್ರು ಮೈಕ್ ಕೊಡ್ತಾರಂತ ಕಾದೆ, ಕೊಡಲಿಲ್ಲ. ಅವರು ವಿಚಾರ ಮಾಡ್ಯಾರ, ಭಾಳ ಹೊತ್ತಾಗ್ಯದ, ಇನ್ನು ಒಬ್ಬೊಬ್ಬರಿಗೆ ಮೈಕ್ ಕೊಟ್ಟರೆ ಇಟ್ಟು ಮಂದಿ ಅದಿರಿ, ಭಾಳ ಹೊತ್ತಕ್ಕದಂತ ತಿಳ್ಕೊಂಡು ನಮ್ಮ ಮ್ಯಾಗಿನ ಕಳಕಳಿಯಿಂದ ನಿಮ್ಗೆ ಹೆಸರು ಹೇಳಕ್ಕೆ ಬಿಟ್ಟಿಲ್ಲ. ಹಂಗೆ ಒಂದು ಊರಾಗ ಹೆಸರು ಹೇಳಿದ್ರು. ಒಬ್ಬಕ್ಕೆ ಹೇಳಿದ್ದು, ಬದಾಮಿ ಬನಶಂಕರಿಗಿರುವುದು ವಜ್ರದ ನತ್ತು, ನನ್ನವರಿಗೆ ಉಣಿಸುವೆ ಅಮೃತದ ತುತ್ತು. ನೀವು ಟಿಮ್ ನೀವು ಹಾಕೋರಿ. ಎರಡನೇದಕ್ಕೆ ಹೇಳಿದ್ದು, ಹುಬ್ಬಳ್ಳಿಯಾಗಿರೋದು ಹೂವಿನ ಬುಟ್ಟಿ, ಧಾರವಾಡದಲ್ಲಿರೋದು ದ್ರಾಕ್ಷಿ ಪುಟ್ಟಿ, ನನ್ನ ಗಂಡನ ತುಟಿ ಮೇಲಿರೋದು ಪಾಡಪಟ್ಟಿ. ಮೂರನೇದಕ್ಕೆ ಹೇಳಿದ್ದು, ಬಡತನವಿರಲಿ ಭಾಗ್ಯತನವಿರಲಿ, ನನ್ನ ಗಂಡ ಕಟ್ಟಿದ್ದು ತಾಳಿ ಕಡಿತನಕವಿರಲಿ. ನಾಲ್ಕನೇದಕ್ಕೆ ಶಾಂತವತ್ತು ಬಂದಿದ್ಲು, ಗಂಡನ ಕೂಡ ಜಗಳಾಡಿ ಬಂದಿದ್ಲು. ಅವತ್ತು ಗಂಡ ಹೊಡೆದೇ ಕಳಿಸಿದ್ದ. ಗಂಡ ಹೊಡೆದ್ರೆ ಇದ್ರ ಚಂದ ಮಾಡಲಿ, ಚೌಡೆ ಆಗಿಡಲಿ, ಎಷ್ಟು ಜನ್ಮಕ್ಕೆ ಜೋಡಾಗಿ ಕೂತಿತ್ತು, ಇದು ನನಗಾಗಿ ಹಡ್ದಿಟ್ಟಾಳು ನೀವು ರವ್ವ. 1 2 ಲಟಿಗೆ ಮುರಿತ ಬೇಯ್ತಾ ಆಕೆನೂ ಬಡಿಸ್ಕೊಂಡು ಬಂದಿದ್ಲು, ಸಿಟ್ಟು ಬಂದಿತ್ತು. ಅಂಥದ್ರೊಳಗೆ ಅವ್ನ ಹೆಸರು ಹೇಳಂದ್ರೆ ಆಕೆ ಹಂಗೆ ಹೇಳ್ತಾಳೆ ಶಾಂತವ್. ಇಲ್ಲಿ ಯಾರ ಶಾಂತ ಇದ್ದಾರೆ ತಪ್ಪು ತಿಳ್ಕೊಬೇಡ್ರಿ. ಇವ್ರು ತಾಯಂದ್ರೆ ಬಿಡಲಿಲ್ಲ. ಭಾಳ ಉಪ್ಪದ ಹಚ್ಚಿದಾಗ ಅಕ್ಕಿ ಹೇಳಿದ್ಲು, ಹೇಳ್ತೀನಿ ಕೇಳ್ರಿ ಅಂದಕ್ಕೆ. ಭಾಳ ಕೇಳಂಗಾಗ್ಯದಲ್ಲ ನನ್ನ ಗಂಡನ ಹೆಸರು, ಹೇಳ್ತೀನಿ ಕೇಳಂದ್ಲು. ಅಮಾಸಿ ಕತ್ಲಿ ಜೋಳ ಬಿತ್ತಲಿ, ನನ್ನ ಗಂಡನ ಹೆಸರು ಕೇಳಿದವ್ರು ಹೆಣ ಎತ್ತಲಿ ಅಂದಕ್ಕೆ. ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ತಾಯಿಯಂದಿರು. ಒಂದೇ ಒಂದು ಮಾತು ಕೇಳ್ತೀನಿ ಅನ್ನೆಲ್ಲ, ಎಲ್ಲನೂ ಕೂಡ ಉಡಿ ತುಂಬಿಕೊಂಡಿರಿ. ನಿಮ್ಮ ಗಂಡನ ಪಾದಕ್ಕೆ ದಿನನಿತ್ಯ ಯಾರು ನಮಸ್ಕಾರ ಮಾಡ್ತೀರಿ ಕೈ ಎತ್ತಿ ಬಿಡ್ರಿ. ನಿಮ್ಮನ್ನು ನಾ ಬಿಟ್ಟು ಕೊಡಲ್ಲ. ಇವ್ರಿಗೆ ಭಾಳ ಖುಷಿಯಾಗ್ಯದ. ಈಗ ಇಲ್ಲಿ ಪ್ರಶ್ನೆ ಅದ, ಆಮೇಲೆ ನಿಮ್ಮನ್ನು ಬಿಟ್ಟು ಕೊಡಲ್ಲ. ಹೋಗಲಿ, ಗಂಡನ ಕಾಲರ ತಿರುವಿರೇನು? ಈ 9 ದಿನಗಳ ಪರ್ಯಂತರ ನಮ್ಮ ಗಡಿಗಡುಗ ಪರಮ ಪೂಜ್ಯರು ಪ್ರವಚನ ಭಾಸ್ಕರ ಅಂತ ಬಿರುದದ. ನಿಮ್ಮೂರಿಗೆ ಬಹಳ ಸಲ ಬಂದಾರೆ, ಬ್ಯಾಡ ಅಂದರೂ ನೀವು ಬಿಟ್ಟಿಲ್ಲ, ಕರ್ಕೊಂಡು ಬಂದಿರಿ. ಅಂದರೆ ಅವರು ವಿಶೇಷವಾದ ಜ್ಞಾನ, ವಾಕ್ಚಾತುರ್ಯ. ಇನ್ನಾದರೂ ಅವ್ರು ಬಂದು ಅವ್ರ ಕೈಯಾರ ನಿಮಗೆ ಉಡಿ ತುಂಬ್ಯಾರಂದ್ರೆ ಇಲ್ಲಿ ತನಕ ಬಿಡ್ರಿ, ನಾಳಿಂದರ ನೀವು ನಿಮ್ಮ ಗಂಡನ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ ಅನ್ನೋರು ಕೈ ಎತ್ತಿರಿ ನೋಡೋಣ.
ಇಟ್ಟೇನೆ ಇವ ನಾಚಿಕೆ ಬಂದ್ರೆ ಚಪ್ಪಾಳಿಗಿರ ಹೊಡೀರಿ. ಹ್ಞೂ ಜೋರು ಚಪ್ಪಾಳಿ ಹೊಡ್ರಿ ನೋಡೋನು. ನೀವು ಯಾಕೆ ಹೊಡ್ಯಾಕತ್ತೀರಿ? ಇಲ್ಲಿ ಇವು ಹೊಡ್ಯಾಕತ್ತೇವು. ನೀವು ಉಡಿ ತುಂಬ್ಕೊಂಡೆ ಈಗ ಚಪ್ಪಾಳಿಗೆ ಹೊಡೆದ್ರಲ್ಲ ಅಪ್ಪುಗಳಿಗೆ ಪ್ರಮಾಣ ಮಾಡಿದಂಗೆ ನೀವು ಅಂದ್ರೆ ನಾಳೆಗೆ ಮಾಡಬೇಕು. ನಾಳೆಗೆ ಅವ್ರು ಕೇಳ್ರಪ್ಪ ನೀವು. ನಾಳೆಗೆ ಅವ್ರು ಕೇಳ್ತಾರೆ, ನಾ ಇರಲ್ಲ. ಇನ್ನು ಅಣ್ಣನ ಬಳಗದವ್ರಿಗೆ ಒಂದು ಮಾತದ, ಅವ್ರು ಭಾಳ ಖುಷಿ ಪಟ್ರಲ್ಲ. ನೀವು ಯಾರೂ ನಿಮ್ಮ ಹೆಂಡತಿ ಮಾತು ಕೇಳಿಲ್ಲ ಅನ್ನೋ ಅವ್ರ ಕೈ ಎತ್ತರಿಪ್ಪ ನೋಡೋನು. ಸುಮ್ಮ ಕೂತು ಆಸಾಮಿಗಳು ಕೇಳಬೇಕು, ಕೇಳಲಿಕ್ಕೆ ನಡೆಯಂಗಿಲ್ಲ. ಅದಕ್ಕೆ ಅಪ್ಪಗಳಂದಾರ ನಿಮ್ಮ ಹ್ಯಾಂಡ್ರಿದ್ರೆ ಪಾದ ಹಿಡೀರಿ, ಹಿಡಿಲಿಕ್ಕೆ ನಡೆಯಂಗಿಲ್ಲ. 500 ರೂಪಾಯಿ ಪಟ್ಟಿ ಬರೆಸ್ಬೇಕಾದ್ರೆ ಹೋಗಿ ಆಕಿನೇ ಕೇಳ್ಬೇಕು ನೀವು, ಕೊಡಲೇ ಬೇಡ. 1000ಕ್ಕೆ 500 ಬರ್ಸಂತಾಳೆ ಆಕೆ. ಹಂಗಿಲ್ಲ. ಕರ್ಜಿಗೆ ಒಳಗೆ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡತಕ್ಕಂಥ ಜನ ಎತ್ತಿದ ಕೈಯದ. ಅಂಥ ಒಂದು ದಾನ ಧರ್ಮ ಮಾಡ್ತಿರಂತ ಇಂಥ ದೊಡ್ಡ ಕಾರ್ಯಕ್ರಮ ನಡೀತದೆ. ಭಾಳ ಚಂದ ಹೇಳ್ತಾರೆ. ಒಂದು ಮಾತು ಹೇಳಿ ಉಡಿ ತುಂಬೋದ್ರ ಬಗ್ಗೆ ಹೇಳಿಬಿಡ್ತೀನಿ. ದಾನ ಮಾಡಲಿಲ್ಲ ನೀನು ಜಾನನಾಗಲಿಲ್ಲ, ದಾನ ಮಾಡಲಿಲ್ಲ ನೀನು ಜಾನನಾಗಲಿಲ್ಲ, ಏನು ಒಯ್ಯದೆ ನೀನು ಹೊರಟು ಹೋದೆ ಎಲ್ಲ, ಏನು ಒಯ್ಯದೆ ನೀನು ಹೊರಟು ಹೋದೆ ಎಲ್ಲ. ದಾನ ಮಾಡಲಿಲ್ಲ ನೀನು ಜಾನನಾಗಲಿಲ್ಲ, ಏನು ಒಯ್ಯದೆ ನೀನು ಹೊರಟು ಹೋದೆ ಎಲ್ಲ, ಏನು ಒಯ್ಯದೆ ನೀನು ಹೊರಟು ಹೋದೆ ಎಲ್ಲ. ಕಷ್ಟಪಟ್ಟು ಗಳಿಸಿಯಾದಿ ಅದರಲ್ಲಿ ಮುದುಕ, ಕಷ್ಟಪಟ್ಟು ಗಳಿಸಿಯಾದಿ ಅದರಲ್ಲಿ ಮುದುಕ, ಎಷ್ಟಿದ್ದರೂ ಉಣ್ಣುವೆ ಹಿಟ್ಟಿನ ಜುನಕ, ಎಷ್ಟಿದ್ದರೂ ಉಣ್ಣುವೆ ಹಿಟ್ಟಿನ ಜುನಕ, ಕಟ್ಟಿಟ್ಟು ಮಾಡುವೆ ಲೆಕ್ಕ ಬೆಳತನಕ, ಕಟ್ಟಿಟ್ಟು ಮಾಡುವೆ ಲೆಕ್ಕ ಬೆಳತನಕ, ಅಷ್ಟರಲ್ಲಿ ಯಮ ಬಂದು ವೈವ ತನ್ನ ಲೋಕಕ, ಅಷ್ಟರಲ್ಲಿ ಯಮ ಬಂದು ವೈವ ತನ್ನ ಲೋಕಕ. ದಾನ ಮಾಡಲಿಲ್ಲ, ದಾನ ಮಾಡಲಿಲ್ಲ ನೀನು ಜಾನನಾಗಲಿಲ್ಲ, ಏನು ಒಯ್ಯದೆ ನೀನು ಹೊರಟು ಹೋದೆ ಎಲ್ಲ, ಏನು ಒಯ್ಯದೆ ನೀನು ಹೊರಟು ಹೋದೆ ಎಲ್ಲ. ಯಾರೂ ಅಳುವುದಿಲ್ಲ ನಿನ್ನಯ ಹೆಣಕ, ಯಾರೂ ಅಳುವುದಿಲ್ಲ ನಿನ್ನಯ ಹೆಣಕ, ನಾರಿ ಮಕ್ಕಳ ಜಗಳ ನೀ ಗಳಿಸಿದ ಹನಕ, ನಾರಿ ಮಕ್ಕಳ ಜಗಳ ನೀ ಗಳಿಸಿದ ಹನಕ, ಯಾರೇ ನಂದಾರಂತ ಬರುವರು ಕುಣಿತನಕ, ಯಾರೇ ನಂದಾರಂತ ಬರುವರು ಕುಣಿತನಕ, ಯಾರಿಗೆ ಯಾರಿಲ್ಲೋ ತಿಳಿಯೋ ಕೊನೆತನಕ, ಯಾರಿಗೆ ಯಾರಿಲ್ಲೋ ತಿಳಿಯೋ ಕೊನೆತನಕ. ದಾನ ಮಾಡಲಿಲ್ಲ, ದಾನ ಮಾಡಲಿಲ್ಲ ನೀನು ಜಾನನಾಗಲಿಲ್ಲ, ಏನು ಒಯ್ಯದೆ ನೀನು ಹೊರಟು ಹೋದೆ ಎಲ್ಲ, ಏನು ಒಯ್ಯದೆ ನೀನು ಹೊರಟು ಹೋದೆ ಎಲ್ಲ. ಕೊಟ್ಟುಂಬುವುದೊಂದೆ ಬೆಲೆಯುಳ್ಳ ಬದುಕ, ಕೊಟ್ಟುಂಬುವುದೊಂದೆ ಬೆಲೆಯುಳ್ಳ ಬದುಕ, ಕಟ್ಟು ಬುತ್ತಿಯ ಉಣ್ಣಲು ಮುಂದಿನ ಜನ್ಮಕ, ಕಟ್ಟು ಬುತ್ತಿಯ ಉಣ್ಣಲು ಮುಂದಿನ ಜನ್ಮಕ, ಶ್ರೇಷ್ಠ ಶ್ರೀ ಸಿದ್ಧಲಿಂಗ ಮೆಚ್ಚುವ ಈ ಗುಣಕ, ಶ್ರೇಷ್ಠ ಶ್ರೀ ಸಿದ್ಧಲಿಂಗ ಮೆಚ್ಚುವ ಈ ಗುಣಕ, ಇಷ್ಟು ನಿಜ ಗುಣ ದೇವರು ಹೇಳಿದ್ದು ಸಾರ್ಥಕ, ಇಷ್ಟು ನಿಜ ಗುಣ ದೇವರು ಹೇಳಿದ್ದು ಸಾರ್ಥಕ. ದಾನ ಮಾಡಲಿಲ್ಲ,
ಧ್ಯಾನ ಮಾಡಲಿಲ್ಲ ನೀನು ಧ್ಯಾನನಾಗಲಿಲ್ಲ ಏನು ಒಯ್ಯದೆ ನೀನು ಹೊರಟು ಹೋದೆ ಎಲ್ಲ ಏನು ಒಯ್ಯದೆ ನೀನು ಏನು ಒಯ್ಯದೆ ನೀನು ಏನು ಒಯ್ಯದೆ ನೀನು ಹೊರಟು ಹೋದೆ ಎಲ್ಲ. ಇಂಥ ದಾನ ಧರ್ಮ ಪುಣ್ಯ ಪರೋಪಕಾರ ಐತಂತೇನೆ ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡಿಲಿಕ್ಕೆ ಸಾಧ್ಯದ. ಇದಕ್ಕಿದೆಲ್ಲ ನೋಡಿದರೆ ಒಂದು ಮಾತು ನೆನಪಿಗೆ ಬರ್ತದೆ, ಗಂಗೆ ಒಂದು ದಿನ ಬತ್ತಬಹುದು, ತುಂಗೆ ಒಂದು ದಿನ ಬತ್ತಬಹುದು, ಯಮುನೆ ಒಂದು ದಿನ ಬತ್ತಬಹುದು, ಕೃಷ್ಣೆ ಒಂದು ದಿನ ಬತ್ತಬಹುದು, ಆದರೆ ಕರ್ಜಿಗಿ ಜನರ ಭಕ್ತಿ ಎಂದು ಬತ್ತಕ್ಕಾಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತ ಭಕ್ತಿವಂತರು ಕೊನೆಯದಾಗಿ ಈ ಉಡಿಯನ್ನು ಯಾಕೆ ತುಂಬುತ್ತಾರೆ, ಇದು ಒಂದು ಲಾಸ್ಟ್. ಯಾಕೆ ತುಂಬುತ್ತಾರೆ ಉಡಿ ಅಂದರೆ, ಒಂದನೇದ್ದು ಅಡಿಕೆ, ಎರಡನೆಯದ್ದು ಬಾಳೆಹಣ್ಣು, ಮೂರನೇದ್ದು ಅಕ್ಷತೆ, ನಾಲ್ಕನೇದ್ದು ಅರಿಶಿನ, ಉತ್ತತ್ತಿ, ತೆಂಗು ಎಲೆ. ಇವನ್ನೆಲ್ಲ ಯಾಕೆ ತುಂಬುತ್ತಾರೆ? ಅಡಿಕೆಯನ್ನು ಯಾಕೆ ತುಂಬುತ್ತಾರೆ? ಪ್ರತಿಯೊಂದು ಪೂಜೆಗೆ ಅಡಿಕೆ, ಬೆಟ್ಟದ ಅಡಿಕೆ ಅಂತ ಪೂಜೆಗೆ ಇಡ್ತಾರೆ. ಆ ಬೆಟ್ಟದ ಅಡಿಕೆ ಅಂತ ಪೂಜೆಗಿಟ್ಟಾಗ ಇಟ್ಟುಗಾದ ನಡೆದಾರ ಮುಗಿಸ್ರಿ ಅಂತ ಅರ್ಥವು. ಇವು ಸಿಗ್ನಲ್ ಇರ್ತಾವೆ ನಮ್ಮ ಒಂದಿಟ್ಟು ಕೈ ಸೊನ್ನೆ ಬಾಯಿ ಸೊನ್ನೆ ಕಣ್ಸೊನ್ನೆ ಅಂತ ಇರ್ತಾವಲ್ಲ, ಹಂಗೆ ಸೊನ್ನೆಗಳು ಇವೆಲ್ಲ ನಮಗೆ. ಮುಗಿಸ್ತೀನಿ. ಮತ್ತು ಈಗ ಉಡಿ ತುಂಬೋದು ಹೇಳಕ್ಕೆ ಬಂದೀವಂದ್ರೆ ಇದನ್ನೇ ಹೇಳ್ಬೇಕಲ್ಲ ಮೇನಿಗೆ. ಕೊನೆಯದಾಗಿ ಹೇಳಿ ಬಿಡ್ತೀನಿ. ಅಡಿಕೆಯನ್ನು ಲಕ್ಷ ಕೊಟ್ಟು ಕೇಳ್ರಿ ತಾಯಂದಿರೆ, ಅಡಿಕೆನೇ ಯಾಕೆ ತುಂಬಬೇಕು? ಬೆಟ್ಟದ ಅಡಿಕೆ ಅಂತ ಪೂಜೆಗೆ ಇಡ್ತಾರೆ. ಪ್ರತಿಯೊಂದಕ್ಕೂ ಕೂಡ ಗಣಪತಿ ಅಂತ ಪೂಜೆಗೆ ಇಡ್ತಾರೆ. ನಿಮಗೆಲ್ಲ ಗಾದಿ ಮಾತು ಗೊತ್ತದ, ಅಡಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು, ಹುಟ್ಟಿದ ಮನೆಗೆ ತವರ ಮನೆಗೂ ಕೊಟ್ಟ ಮನೆಗೆ ಹೆಸರನ್ನು ತೊಗೊಂಡ ಬಾ ಅಂತ ತಿಳ್ಕೊಂಡು ಇಲ್ಲಿ ಅಡಕೆಯನ್ನು ತುಂಬ್ತಾರೆ. ಯಾಕ್ರಿ ಹಿಂಗ್ಯಾಕೆ ಮಾಡಿದ್ರಿ? ಆ ಬಾಕ್ಸ್ ತಿರುಗಿಸಿರ ನೋಡಿ, ಅದನ್ನು ಹೊಳಸ್ರಿ ಕಡೆ. ಹಲೋ ಬಿಡ್ರಿ. ಇನ್ನು ಎರಡನೆಯದ್ದು ಅಕ್ಷತೆ. ಹಲೋ 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 ಹಲೋ. ಭತ್ತದ ಸಮೇತ ಉಡಿ ತುಂಬಿದರೆ ಬರ್ತಿತ್ತಿಲ್ಲೋ? ಯಾಕೆ ಅಕ್ಷತೆನೇ ಉಡಿ ತುಂಬಬೇಕು ಅಂದರೆ ಅದಕ್ಕೆ ಮೋಕ್ಷ ಆಗ್ಯದ. ಆ ಭತ್ತವನ್ನು ಅಕ್ಕಿ ಮಿಲ್ಲಿಗೆ ಕಳಿಸಿ ಪಾಲಿಸಾಗಿ ಬಂದಾಗ ಅದೇ ಅಕ್ಕಿಯನ್ನು ಬಿತ್ತಿದರೆ ಅದು ಬೆಳೆ ಬರೋದಿಲ್ಲ. ಅದಕ್ಕೆ ನೀನು ಕೂಡ ಮನುಷ್ಯಳಾಗಿ ಹುಟ್ಟಿದ ಮೇಲೆ ಕೊನೆಯ ಜನ್ಮ ಮನುಷ್ಯ ಜನ್ಮದ ನೀನು ಮೋಕ್ಷವನ್ನು ಪಡ್ಕೋ ಅಂತ ತಿಳ್ಕೊಂಡು ಅಕ್ಷತೆಯನ್ನು ತುಂಬುತ್ತಾರೆ. ಇನ್ನು ಮೂರನೇದ್ದು ಬಾಳೆಹಣ್ಣು. ಬಾಳೆಹಣ್ಣು ಯಾಕೆ ತುಂಬುತ್ತಾರೆ? ಮಕ್ಕಳ ಸಂಕೇತ. ಅಷ್ಟೇ ಅಲ್ಲ, ಬರೀತಾರೆ ಭಾಳ ಚಂದ, ಬಾಳೆಗೆ ಗೊನೆ ಬಿಡುವುದೇ ಕಡೆ, ಚೋಳಿಗೆ ಬಸುರಾದುದ್ದೇ ಕಡೆ, ವೀರನಿಗೆ ರಣರಂಗವೇ ಕಡೆ, ಮನುಷ್ಯ ಜನ್ಮಕ್ಕೆ ಇದೇ ಜನ್ಮ ಕಡೆ ಅಂತ ಬರೀತಾರೆ. ಬಾಳಿ ಗೊನೆ ಒಮ್ಮೆ ತಕ್ಕೊಂಡ ಮೇಲೆ ಹೊಳ್ಳೆ ಫಲ ಬರಂಗಿಲ್ಲ. ಅದಕ್ಕೆ ವೀರನಿಗೆ ರಣರಂಗವೇ ಕಡೆ, ಚೋಳಿಗೆ ಬಸುರಾದುದ್ದೇ ಕಡೆ. ಚೋಳಿಗೆ ಹೆರಿಗೆಯಾಗಬೇಕಾದರೆ ಬೆನ್ನಿನ ಇಬ್ಬಾಗ ಸೀಳುತ್ತದೆ. ಬೆನ್ನಿನ ಮುಖಾಂತರ ಚೋಳಿನ ಮರಿ ಹೊರಗೆ ಬರುತ್ತವೆ, ಚೋಳಿನ ಪ್ರಾಣ ಹೋಗ್ತದೆ. ಹೋದರೂ ಕೂಡ ಅದು ಮಕ್ಕಳಿಗೆ ಜನ್ಮವನ್ನು ಕೊಟ್ಟು ಪ್ರಾಣವನ್ನು ತ್ಯಾಗ ಮಾಡ್ತದೆ. ಅದೇ ಜನ್ಮ ಕಡೆ. ವೀರನಿಗೆ ರಣರಂಗವೇ ಕಡೆ. ಗಡಿ ಕಾಯೋ ಯೋಧನನ್ನು, ಒಬ್ಬ ಅನ್ನ ಕೊಡುವ ರೈತನನ್ನು ಜೀವನದಲ್ಲಿ ಎಂದೂ ಮರಿಬಾರ್ದು ನಾವು. ಯಾಕಂದರೆ ಅಲ್ಲಿ ಗಡಿ ಕಾಯ್ತಾನೆ. ಎಷ್ಟೇ ಕಷ್ಟ ಇದ್ದರೂ ಕೂಡ, ಹಿಮ ಬಿದ್ದರೂ ಕೂಡ ನಮ್ಮ ಭಾರತ ದೇಶವನ್ನು, ಭಾರತ ಮಾತೆಗಾಗಿ ಗಡಿ ಕಾಯುವ ಯೋಧನನ್ನು ಇವತ್ತಿನ ದಿನ ಸ್ಮರಣೆ ಮಾಡಿದರೆ ಇಂಥ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ಮಾಡಲಿಕ್ಕೆ ಸಾಧ್ಯದ. ಒಬ್ಬ ಅನ್ನ ಕೊಡುವ ರೈತನನ್ನು, ಇವತ್ತು ನಾವು ಕೋಟಿಗಟ್ಟಲೆ ಆಸ್ತಿಯದ ದುಡ್ಡದ ಅಂದರೂ ಕೂಡ ಒಂದು ತುತ್ತು ಅನ್ನ ಕುಟ್ಟಿದ ಈ ಶರೀರ ಅನ್ನ ಇರಲಿಲ್ಲ ಅಂದರೆ ಈ ತೊಗಲಿನ ಚೀಲ ಜೋತು ಬೀಳ್ತದಂತ ಬರೀತಾರೆ ಶರಣರು. ಹಾಗೆ ಒಬ್ಬ ಅನ್ನ ಕೊಡುವ ರೈತನನ್ನು ಇವತ್ತು ಸ್ಮರಣೆ ಮಾಡಬೇಕು. ಅದಕ್ಕೆ ಅವನಿಗೆ ವೀರನಿಗೆ ರಣರಂಗವೇ ಕಡೆ, ಮನುಷ್ಯ ಜನ್ಮಕ್ಕೆ ಇದೇ ಜನ್ಮ ಕಡೆ ಅಂತ ಒಬ್ಬ ಕವಿ ಬರೀತಾನೆ. ಇನ್ನು ನಾಲ್ಕನೇದು ಅರಿಶಿನ. ಅರಿಶಿನ ಯಾಕೆ ಹಚ್ಚಬೇಕಿದು? ವೈಜ್ಞಾನಿಕವಾಗಿಯೂ ಸತ್ಯದ, ಆರೋಗ್ಯ ದೃಷ್ಟಿಯಿಂದನೂ ಸತ್ಯದ. ಅರಿಶಿನವನ್ನು ಯಾಕೆ ತುಂಬುತ್ತಾರೆ? ಮಕ್ಕಳಿದ್ದ ಅರಿಶಿನೇ ತುಂಬುತ್ತಾರೆ. ಅಂದರೆ ನಿನಗೆ ಮಕ್ಕಳಾಗಲಿ ಅಂತ ಒಂದು ಸಂಕೇತದಿಂದ ಅರಿಶಿನ ತುಂಬುತ್ತಾರೆ.
ಮನೆ ಒಳಗೆ ಅಡಿಗೆ ಮನೆ ಒಳಗೆ ನಮ್ಮ ತಾಯಂದಿರ ಅಡಿಗೆಗೆ ಅರಿಶಿಣವನ್ನು ಬಳಸ್ತಾರೆ. ದಮ್ಮು ಕೆಮ್ಮು ಕಫ ಇವ್ಯಾವ ಬರಬಾರದು ಅಂತ ತಿಳ್ಕೊಂಡು ಆರೋಗ್ಯ ದೃಷ್ಟಿಯಿಂದ ಬಳಸ್ತಾರೆ. ಮದುವೆ ಒಳಗೆ ಅರಿಶಿಣ ಯಾಕೆ ಹಚ್ತಾರೆ ಅಂದ್ರೆ, ನೀನು ಸಂಸಾರ ಬಂಧನದಲ್ಲಿ ಕಾಲಿಡಕತ್ತಿದಿ, ಆ ಬಂಧನದಲ್ಲಿ ಬಿದ್ದರೆ ಪೆಟ್ಟಾಗಬಾರ್ದಂತ ಅಡ್ವಾನ್ಸ್ ಅರಿಶಿಣ ಹಚ್ತಾರಂತ ನಿನಗೆ. ಅದಕ್ಕೂ ಕೂಡ ಅರಿಶಿಣವನ್ನು ಹಚ್ತಾರೆ. ಇನ್ನು ಅಡಿಕೆ, ಅಕ್ಷತೆ, ಬಾಳೆಹಣ್ಣು, ಇಲ್ಲಿ ಉತ್ತತ್ತಿ ಯಾಕೆ ತುಂಬುತ್ತಾರೆ? ಉತ್ತತ್ತಿ ಹೊಳ್ಳಿ ಈ ದೇಹ ಉತ್ಪತ್ತಿ ಆಗದಿರಲಿ ಅಂತ ಉತ್ತತ್ತಿಯನ್ನು ತುಂಬುತ್ತಾರೆ. ಇನ್ನು ತೆಂಗು, ಯಾಕೆ ಈ ತೆಂಗನ್ನು ನಿಮಗೆ ಸ್ತ್ರೀಗಳು ಇವು ಎಲ್ಲ ನಿಮ್ಮ ಉಡಿಯಲ್ಲಿ ಆ ಕಾಯಿಯನ್ನು ಯಾಕಿಟ್ರು? ಅದಕ್ಕೆ ವಿಶೇಷವಾದ ಅರ್ಥ ಇದೆ. ಅದು ಒಂದು ಕಾಯಿ, ಇದು ಒಂದು ಕಾಯಿ. ಅದು ಒಂದು ಕಾಯಿ, ದೇಹ ಅನ್ನತಕ್ಕಂಥದ್ದೊಂದು ಕಾಯಿ. ಆ ಕಾಯಿಗೆ 3 ಕಣ್ಣದಾವ, ಈ ಕಾಯಿಗೂ 3 ಕಣ್ಣದಾವೆ. ಅದು ಹೆಂಗೆ 3 ಕಣ್ಣು ಅಂದಿರಿ? ದೇಹ ಕೊಟ್ಟ ಭಗವಂತ ಕೊಟ್ಟದ್ದು 2 ಕಣ್ಣು. ಸಿಟ್ಟು ಬಂದಾಗ ವೀರಭದ್ರನ ಕಣ್ಣು ಒಂದೊಂದು. ಸಿಟ್ಟು ಬಂದಾಗ 3ನೇ ಕಣ್ಣು ತೆಗಿತೀವಲ್ಲ, ಅದು ಕೂಡ ಒಂದು ಕಣ್ಣೇ. ಆ ಕಾಯಿಗೆ 3 ಕಣ್ಣದ, ಈ ಕಾಯಿಗೆ 3 ಕಣ್ಣದ. ಆ ಕಾಯಿಗೆ ಜುಬ್ರದ, ಈ ಕಾಯಿಗೆ ಕೂದಲದ. ಆ ಕಾಯಿಗೆ ಚರ್ಮದ, ಆ ಕಾಯಿಗೆ ಚಿಪ್ಪದ, ಈ ಕಾಯಿಗೆ ಚರ್ಮದ. ಆ ಕಾಯಿಗೆ ಕೊಬರಿ ಅದ, ಈ ಕಾಯಿಗೆ ಕಬರಿ ಇರಬೇಕು. ಕಬರಿ ಇಟ್ಕೊಂಡು ಜೀವನ ಮಾಡ, ಕಬರಿಗೆಟ್ಟು ಜೀವನ ಮಾಡಬೇಡ ಅಂತ ಹೇಳುತ್ತದ ಆ ಕಾಯಿಯ ಸಂಕೇತ. ಆ ಕಾಯಿ ಒಳಗೆ ನೀರದ, ಎಂಥ ನೀರು? ಜ್ಞಾನ ಅನ್ನತಕ್ಕಂಥ ನೀರು. ಆ ಕಾಯಿಗೆ ಜ್ಞಾನ ಅನ್ನತಕ್ಕಂಥ ನೀರಿತ್ತು ಅಂದ್ರೆ ಈ ಕಾಯಿಗೂ ಕೂಡ ಜ್ಞಾನ ಅನ್ನತಕ್ಕಂಥ ನೀರಿದ್ರೆ ಅದಕ್ಕೆ ಬೆಲೆ ಅದ, ಇಲ್ಲ ಅಂದ್ರೆ ಬೆಲೆ ಇಲ್ಲ. ಆ ಕಾಯಿ ಕೆಟ್ಟರೆ ತಿಪ್ಪಿಗೆ ಚೆಲ್ತೀವಿ, ಈ ಕಾಯಿ ಕೆಟ್ಟರೆ ಎಲ್ಲಿ ಹೋಗ್ತದೆ? ಸೀದಾ ನರಕಕ್ಕೆ ಹೋಗ್ತದೆ. ಹಾಗೆ ಸ್ವರ್ಗಕ್ಕೆ ಹೋಗಬೇಕಾಗಿತ್ತು ಅಂದರೆ ಬಸವಣ್ಣವರು ಬರೀತಾರಲ್ಲ, ಪ್ರಸಾದವಾಗಿ ಬಂದ ಕಾಯ ಪ್ರಸಾದವಾಗಿಯೇ ಭಗವಂತನಿಗೆ ಸಮರ್ಪಣೆ ಮಾಡಬೇಕಾಗಿತ್ತು ಅಂದರೆ ಭಾಳ ಚಂದ ಈ ಕಾಯಿಯನ್ನು ನಾವು ಒಯ್ಯಬೇಕು ಅಂತ ತಿಳ್ಕೊಂಡು ಉಡಿಯನ್ನು ತುಂಬುತ್ತಾರೆ. ಇನ್ನು ಕೊನೆಯದಾಗಿ ಎಲೆ. ಈ ಎಲೆಯನ್ನು ಯಾಕೆ ತುಂಬುತ್ತಾರೆ? ಎಲೆ ತುಂಬುವಾಗ ಈ ತಾಂಬೂಲನ್ನು ಹಾಕೋತೀರಿ. ತಾಂಬೂಲ ಹಾಕ್ಕೊಂಡು ಸಿಹಿ ಊಟ ಮಾಡಿದಾಗ ತಾಂಬೂಲ ಹಾಕೋತೀರಿ, ಎಲೆ ಅಡಿಕೆ ಹಾಕೋತೀರಿ, ಮತ್ತು ನಿಮಗೆ ಉಡಿನೂ ತುಂಬ್ತಾರೆ. ತಾಂಬೂಲ ಹಾಕ್ಕೊಳ್ಳುವಾಗ ಮುಂದಿನ ಕುಡಿಯನ್ನು ಚೂಟಿ ಒಗಿತೀರಿ, ಹಿಂದಿನ ತುಂಬವನ್ನು ತೆಗಿತೀರಿ. ಹೌದಿಲ್ಲ? ತೆಗಿತೀರಿ ಇಲ್ಲಿ ನಿಮ್ಮ ಕಡೆ ತೆಗಿತೀರಿ? ಮತ್ತು ಹಾಗೆ ಹೇಳ್ಕೊತ ಹೊಂಟ್ನಿ ನೀವು, ಹಾಗೆ ಹ್ಞೂ ಅಂದ್ರಿ. ಮುಂದಿನ ಕುಡಿ ಯಾಕೆ ಚೂಡ್ತಾರೆ, ಹಿಂದಿನ ತುಂಬ ಯಾಕೆ ತೆಗಿತಾರೆ ಅಂದರೆ, ಮುಂದಿನ ಕುಡಿಯನ್ನು ಚೂಟುದ್ರಲ್ಲಿ ಒಂದು ಶಾಸ್ತ್ರ ಇದೆ. ಅಲ್ಲಿ ದರಿದ್ರ ದೇವತೆ ವಾಸ ಮಾಡಿರ್ತಾಳಂತೆ. ಆ ದರಿದ್ರ ದೇವತೆ ನಮ್ಮಲ್ಲಿ ಬರಬಾರದು. ನಾವು ಮನೆ ನಡೆಸು ಹೆಣ್ಣು ಮಕ್ಕಳು ಆ ದರಿದ್ರ ದೇವತೆ ನಮ್ಮಲ್ಲಿ ಬರಬಾರದು ಅಂತ ತಿಳ್ಕೊಂಡು ಆ ಕುಡಿಯನ್ನು ಚೂಟಿ ಒಗಿತೀವಿ. ಇನ್ನು ತುಂಬವನ್ನು ಯಾಕೆ ಚೂಟಿ ಹೊಡಿತೀವಿ ಅಂದರೆ, ಅಲ್ಲಿ ಅಹಂಕಾರ ದೇವತೆ ವಾಸ ಮಾಡಿರ್ತಾಳೆ. ಆ ಅಹಂಕಾರವನ್ನು, ನಾನು ಅನ್ನತಕ್ಕಂಥ ಅಹಂಕಾರ ನಮ್ಮಲ್ಲಿ ಬರಬಾರದು. ನಾನು ಅನ್ನೋ ಅಹಂಕಾರ ಬತ್ತು ಅಂದರೆ ಇಡೀ ಜಗತ್ತೇ ಕಾಣಂಗಿಲ್ಲ. ಕಣ್ಣಾಗ ಕಸರು ಬಿದ್ದರೆ ಜನ ಕಾಣಂಗಿಲ್ಲ. ಇಡೀ ನಾನು ಅನ್ನತಕ್ಕಂಥ ಅಹಂಕಾರ ಬಂದರೆ ಇಡೀ ಜಗತ್ತೇ ಕಾಣಂಗಿಲ್ಲ. ಅಲ್ಲಮ್ಮ ಪ್ರಭುಗಳು ಬರೀತಾರೆ, ನಾನೆಂಬ ಅಹಂಕಾರ ತಲೆದೋರಿದಲ್ಲಿ ಅಟಲ ಮಟಲ ಕುಟಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು ನೋಡ. ಬಿರುಗಾಳಿ ಹುಟ್ಟಿದೊಡೆ ಜ್ಞಾನ ಜ್ಯೋತಿ ಕೆಟ್ಟಿತ್ತು ನೋಡ. ಜ್ಞಾನ ಜ್ಯೋತಿ ಕೆಟ್ಟೊಡೆ ನಾ ಬಲ್ಲೆ ನೀ ಬಲ್ಲೆ ಎಂಬ ತಾಮಸಕ್ಕೊಳಗಾಗಿ ಸೀಮೆ ತಪ್ಪಿ ಕೆಟ್ಟರು ಕಾಣ ಗುಹೇಶ್ವರ ಅಂತ ಬರೀತಾರೆ. ನಾನು ಅನ್ನತಕ್ಕಂಥ ಬತ್ತು ಅಂದರೆ ನಾನಪ್ಪನ ಅನ್ನತಕ್ಕಂಥವನ್ನ ನಾಶ ಮಾಡಿ ಒಗಿತದ. ಹಂಗೆ ದೇವಿಗೂ ಕೂಡ ನೋಡ್ತಾಳೆ. ಹೆಂಗೆ ನೋಡ್ತಾಳೆ ಅಂದರೆ, ನಾನು ಅನ್ನತಕ್ಕಂಥ ಮದ ಬತ್ತು ಅಂದ್ರೆ ಕೊಡಬೇಕಾದ್ರೆ ನಿನ್ನ ಚಪ್ರ ಹರಿದು ಕೊಡ್ತಾಳೆ. ನೀವು ದಾನ ಧರ್ಮ ಮಾಡಿಲ್ಲ ಅಂದರೆ ನಿಮ್ಮ ಚರ್ಮ ಸುಲಿದು ತಗೋತಾಳೆ. ಕೊಡೋದು ಗೊತ್ತದ, ತಗೊಳ್ಳೋದು ಗೊತ್ತದ ಆ ತಾಯಿಗೆ. ನಮ್ಮಲ್ಲಿ ಕೂಡ ಒಂದಿಷ್ಟು ಮದಗಳದಾವೆ, ಅಷ್ಟು ಮದಗಳದಾವೆ. ಯಾವುದೋ ಒಂದು ಮದ ಬತ್ತು ಅಂದರೆ ಹೆಂಗೆ ಆನಿಗೆ ಮಾವುತ ಅಂಕುಶ ಹಾಕ್ತಾನಲ್ಲ, ನಮಗೂ ಕೂಡ ಆ ದೇವಿ ಯಾವ ಮುಖಾಂತರ ಆದರೂ ಕೂಡ ಅಂಕುಶವನ್ನು ಹಾಕ್ತಾಳೆ ಅನ್ನತಕ್ಕಂಥ ಈ ಸಂದರ್ಭದೊಳಗೆ ಎಲ್ಲ ಮುತ್ತೈದೆಯರು ಉಡಿಯನ್ನು ತುಂಬಿಕೊಂಡಿರಿ, ದಂಡಿಯನ್ನು ಕಟ್ಟಿಕೊಂಡಿರಿ. ಭಾಳ ಖುಷಿ ಅನ್ನಿಸ್ತದೆ. ನೀವೆಲ್ಲರೂ ಕೂಡ ಮುತ್ತೈದೆತನ 100 ಕಾಲ ಸುಖದಿಂದ ಬಾಡ್ರಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ, ನನ್ನ ಇವತ್ತಿನದ ವಿಶೇಷವಾಗಿ ಆಹ್ವಾನಿಸಿರ್ತಕ್ಕಂಥ ನಮ್ಮ ಕರ್ಜಿಗಿ ಎಲ್ಲ ಕಮಿಟಿಯರು, ಎಲ್ಲ ಸದಸ್ಯರು, ಪದಾಧಿಕಾರಿಗಳಿಗೆ ಕೂಡ, ಎಲ್ಲ ಊರಿನ ಜನಗಳಿಗೆ, ನಮ್ಮ ತಾಯಿಯಂದಿರಿಗೆ ಕೊನೆಯದಾಗಿ ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳಿ ನನ್ನ 4 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಹರ ಓಂ ತತ್ಸತ್ ಪರಬ್ರಹ್ಮನೇ ನಮಃ.